ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ, ನಾನು ಅಶ್ವನಿಮಿತ್ತ. ವೀಕ್ಷಕರೇ, ಡೆವಿಲ್ ಚಿತ್ರ ಈಗ ರಿಲೀಸ್ ಆಗಿ 25 ದಿನಗಳು ಕಳೆದಿವೆ. 25 ದಿನಗಳಲ್ಲಿ ಒಟ್ಟು ಗಳಿಸಿದ್ದೆಷ್ಟು, ಅಥವಾ ಸಂಪಾದನೆ ಲಾಭ ಅಂತ ಆಯ್ತಾ, ಅಥವಾ ಎಷ್ಟು ಖರ್ಚು ಮಾಡಿದ್ರು ಅಷ್ಟೇ ಆಯ್ತಾ, ಏನಾಯಿತು ಆ್ಯಕ್ಚುಲಿ 25 ಯಶಸ್ವಿ ಪ್ರದರ್ಶನ ಅಂದರೆ 25ನೇ ದಿನ ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇರುವಂಥ ಡೆವಿಲ್ ಸಿನಿಮಾದ ಕತೆ ಎಲ್ಲಿವರೆಗೂ ಬಂತು? 45 ಮತ್ತು ಮಾರ್ಕ್ ಅನ್ನುವಂಥ ಸಿನಿಮಾ ರಿಲೀಸ್ ಆದ ಬೆನ್ನಲ್ಲೇ ಡೆವಿಲ್ ಸಿನಿಮಾಗೆ ಅದು ಪ್ಲಸ್ ಆಯಿತಾ ಮೈನಸ್ ಆಯಿತಾ, ಸೊ ಒಟ್ಟಾರೆ ಡೆವಿಲ್ ಗಳಿಸಿದ್ದೆಷ್ಟು, ಇವೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಇನ್ನೂ ಕೂಡ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಈಗ ನಾನು ಹೇಳುವಂಥ ನಿಮಗೊಂದು ಸರ್ಪ್ರೈಸ್, ನೀವೆಲ್ಲರೂ ಕೂಡ ಖುಷಿ ಆಗ್ತೀರಾ. ಸೊ ಅದಕ್ಕಾಗಾದರೂ ನೀವು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳೇಬೇಕು. ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದರೂ ವಿಡಿಯೋನ ಸುಮ್ಮನೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಓಕೆ, ನೇರವಾಗಿ ವಿಚಾರಕ್ಕೆ ಬರೋಣ. ವೀಕ್ಷಕರೇ, ಡೆವಿಲ್ ನಟ ದರ್ಶನ್ ಅವರು ಜೈಲಿನಲ್ಲಿ ಇರುವಂಥ ಸಂದರ್ಭದಲ್ಲಿ ಇದೇ ಅಂದರೆ 2025 ಡಿಸೆಂಬರ್ 11 ರಿಲೀಸ್ ಆದಂತಹ ಚಿತ್ರ. ಈ ಚಿತ್ರದಲ್ಲಿ ನಾವು ಒಂದಷ್ಟು ಒಳ್ಳೊಳ್ಳೆ ಕಲಾವಿದರನ್ನ ಮತ್ತು ಹೊಸ ಕಲಾವಿದರನ್ನ ಎಲ್ಲರನ್ನೂ ಕೂಡ ನೋಡ್ಬೋದು. ದರ್ಶನ್ ಅವರ 2 ಶೇಡ್, ಒಂದು ಕೃಷ್ಣ ಅನ್ನೋ ಪಾತ್ರ, ಮತ್ತೊಂದು ಡೆವಿಲ್ ಅನ್ನೋ ಪಾತ್ರ. ಈ 2 ಪಾತ್ರದ ನಡುವೆ ಆದಂಥ ಒಂದಷ್ಟು ಚಾಲೆಂಜಸ್ಗಳನ್ನು ಮಾಡಿದಂಥ ಫೇಸ್ಗಳನ್ನು ಸ್ಕ್ರೀನ್ ಪ್ಲೇ ಮುಖಾಂತರ ನಾವು ನೋಡೋದಂಥ ಒಂದು ರೊಟೀನ್ ಸ್ಟೋರಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಲ್ಲಲ್ಲಿ ಎಡವಿದ್ದು ಹೌದು, ಎಲ್ಲೆಲ್ಲಿ ಎಡವಿದ್ದಾರೆ, ಏನೇನಾಯಿತು ಎಲ್ಲವೂ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಆದರೆ ಅಭಿಮಾನಿಗಳು ಸಿನಿಮಾವನ್ನು ನಾವು ಗೆಲ್ಲಿಸ್ತೀವಿ ಅಂತ ಪಣ ತೊಟ್ಟು ನಿಂತ್ಕೊಂಡ್ಬಿಟ್ಟಿದ್ದಂಥ ವಿಚಾರ ನೋಡಿ. ಒಂದು ಸಿನಿಮಾ ಗೆಲ್ಲಬೇಕಂದ್ರೆ ನಾನು ನಿಮಗೆ ಕ್ಲಾರಿಫೈ ಮಾಡಿಬಿಡ್ತೀನಿ, ನೀಟಾಗಿ ಹೇಳ್ಬಿಡ್ತೀನಿ ನಿಮಗೆ. ನೀವೇನಾದರೂ ಅಂದ್ಕೊಳ್ಳಿ, ಯಾವುದೇ ಒಂದು ಸಿನಿಮಾ ಗೆಲ್ಲಬೇಕು ಅಂತಂದರೆ ಒಂದು ಆ ನಟನ ಅಭಿಮಾನಿಗಳು ಸಿನಿಮಾ ನೋಡಬೇಕು, ಪಾಯಿಂಟ್ ನಂಬರ್ 1. 2, ಇವೆಲ್ಲವೂ ಕೂಡ ಸೇರಿದ್ರೆ ಇದರಲ್ಲಿ ಯಾವುದಾದ್ರು ಒಂದಾದರೆ ಮಾತ್ರ ಸಿನಿಮಾ ಗೆಲ್ಲಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಈ ಪಾಯಿಂಟ್ಸ್ ಪ್ರತಿಯೊಂದು ಪಾಯಿಂಟ್ಸು ಫುಲ್ಫಿಲ್ ಆಗಬೇಕು. ಪಾಯಿಂಟ್ ನಂಬರ್ 1, ಫ್ಯಾನ್ಸ್ ಸಿನಿಮಾ ನೋಡಬೇಕು. ಪಾಯಿಂಟ್ ನಂಬರ್ 2, ಅದರ್ ಹೀರೋ ಫ್ಯಾನ್ಸ್ ಕೂಡ ಸಿನಿಮಾ ನೋಡಬೇಕು, ಅಂದರೆ ಬೇರೆ ನಟರ ಅಭಿಮಾನಿಗಳು ಕೂಡ ಸಿನಿಮಾವನ್ನು ನೋಡಬೇಕು. ಪಾಯಿಂಟ್ ನಂಬರ್ 3, ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾವನ್ನು ನೋಡಬೇಕು. ಈ 3 ಪಾಯಿಂಟ್ಗಳು ಆಯಿತಾ. ಇನ್ನು ಮಿಕ್ಕಿದ್ದೆಲ್ಲ ಬಿಡಿ, ಅದು ನನಗೆ ಲೆಕ್ಕಕ್ಕೆ ಬರಲ್ಲ. ಪ್ರಮುಖವಾದಂಥ 3 ಪಾಯಿಂಟ್, ಒಂದು ಫ್ಯಾನ್ಸ್, ಇನ್ನೊಂದು ನಾನ್ ಫ್ಯಾನ್ಸ್, ಇನ್ನೊಂದು ಫ್ಯಾಮಿಲಿ ಆಡಿಯನ್ಸ್. ನಾನ್ ಫ್ಯಾನ್ಸ್ ಮೀನ್ಸ್ ಬೇರೆ ನಟರ ಅಭಿಮಾನಿಗಳು. ಸೊ ಇವರು 3 ಜನನೂ ಕೂಡ ಥಿಯೇಟರ್ಗೆ ಬಂದು ಸಿನಿಮಾವನ್ನು ನೋಡಿದ್ರೆ ಏನು ನಿಮ್ಮ ಗಳಿಕೆ ನಿರೀಕ್ಷೆ ಇರುತ್ತಲ್ಲ, ಆ ನಿರೀಕ್ಷೆಯನ್ನು ಅಟ್ಲೀಸ್ಟ್ ರೀಚ್ ಮಾಡಬಹುದು. ಬರಲಿಲ್ಲ ಅಂತಂದರೆ ಆ ಗಳಿಕೆಯನ್ನು ರೀಚ್ ಮಾಡಲಿಕ್ಕೆ ಕಷ್ಟ. ಡೆವಿಲ್ ಸಿನಿಮಾ ವಿಚಾರದಲ್ಲಿ ಮೊದಲನೇ ದಿನ 13 ಕೋಟಿ ಕಲೆಕ್ಷನ್ ಆಯಿತು. ಆಮೇಲೆ ಅದು 5 ಕೋಟಿ, 3 ಕೋಟಿ, 2 ಕೋಟಿ, 1 ಕೋಟಿ ಲಕ್ಷಕ್ಕೆ ಬಂದು ಇಳಿದಿತ್ತು. ಮಾರ್ಕ್ ಸಿನಿಮಾ ದಿನ ಮತ್ತೆ 1 ಕೋಟಿಗೆ ಏರಿಕೆ ಆಗಿತ್ತು. ಆದರೆ ಬಹುಶಃ ಎಲ್ಲ ಕಡೆ 25 ಕೋಟಿ ಅಂದರೆ ಸುಮಾರು ಒಟ್ಟು ಟೋಟಲ್ ಏನು 26 ಕೋಟಿ ಅಂತ ಅದು ಗಳಿಕೆಯನ್ನು ಮಾಡಿತು. 30 ಕೋಟಿ ಮೇಲೆ ಮುಂದಕ್ಕೆ ಹೋಗಿಲ್ಲ ಡೆವಿಲ್ ಅಂತ ಒಂದಷ್ಟು ಕೆಲವರ ರಿಪೋರ್ಟನ್ನು ನೋಡುವಾಗ ನಾನು ನೋಡಿದ್ದು. ಆದರೆ ಅದೇ ಹಾದಿಯಾಗಿ ಈ ಮ್ಯಾಂಗೋ ಕನ್ನಡ ಅನ್ನುವಂಥ ಒಂದು ಚಾನಲನ್ನು ನೀವು ಗಮನಿಸಿರ್ಬೋದು. ಬಹುಶಃ ಇದು ಎಲ್ಲ ಸಿನಿಮಾಗಳನ್ನು ರೈಟ್ಸನ್ನು ಕೊಂಡ್ಕೊಂಡಿರುವಂಥ ಚಾನಲ್ ಅಂತ ನಾನು ಕೇಳ್ದಂಗೆ. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ಬೇರೆ ವಿಡಿಯೋದಲ್ಲಿ ಕೊಡ್ತೀನಿ. ಇವರು 100 ಕೋಟಿ ಕಲೆಕ್ಷನ್ನ ದಾಟ್ಕೊಂಡು ಮುಂದೆ ಸಾಗಿದೆ ಡೆವಿಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕನ್ಫ್ಯೂಷನ್ ಶುರುವಾಯ್ತು ಈಗ ಅಭಿಮಾನಿಗಳಲ್ಲಿ, ಮತ್ತು ಈ ಕಡೆ ಬೇರೆ ನಟರ ಅಭಿಮಾನಿಗಳಲ್ಲಿ, ಮತ್ತು ಫ್ಯಾಮಿಲಿ ಆಡಿಯನ್ಸ್. ಆ ಪೋಸ್ಟರನ್ನು ನೋಡುವಾಗ 100 ಕೋಟಿ ನೋಡಿ, ನಾನೇನು ಹಾಕ್ತಿದ್ದೀನಲ್ಲ ಈ ಪೋಸ್ಟರು, 100 ಕೋಟಿ ಸಂಪಾದನೆಯನ್ನು ಮೀರಿ 25ನೇ ದಿನವನ್ನು ದಾಟಿಕೊಂಡು ಡೆವಿಲ್ ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇದೆ ಅಂತ. ಇದೊಂದು ರೀತಿಯಲ್ಲಿ ನನಗೆ ಅನ್ನಿಸ್ತಾ ಇದೆ, ಸತ್ಯಕ್ಕೆ ಹತ್ತಿರವಾದದ್ದ ಅಥವಾ ಏನು ಸತ್ಯಕ್ಕೆ ದೂರವಾದದ್ದ, ಇದೊಂದು ಸುಳ್ಳು ಪೋಸ್ಟರ ಏನು? ನಿಮಗೇನು ಅನ್ನಿಸ್ತಾ ಇದೆ? ನೀವು ಕೂಡ ಕಮೆಂಟನ್ನು ಮಾಡ್ಬೋದು. ನನಗನ್ನಿಸ್ತಾ ಇದೆ ಬಹುಶಃ ಇದು ಸತ್ಯನೇ ಇರ್ಬೋದು, ಅಥವಾ ನನ್ನ ಪ್ರಕಾರ ಒಂದು 70% ಸತ್ಯ ಇರ್ಬೋದು. ಯಾಕಂದರೆ ಹೇಳೋಕ್ಕಾಗಲ್ಲ. ನೀವು ಲೆಕ್ಕ ಹಾಕಿ, ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವಂಥ ನಟ ದರ್ಶನ್ ಮೊದಲನೇ ದಿನ ಕಂಪ್ಲೀಟಾಗಿ ಎಲ್ಲ ಥಿಯೇಟರ್ಸ್ಗಳು ಸೀಟ್ಗಳು ಕೂಡ ಫಿಲ್ ಆಗೋಗಿತ್ತು. ಹೀಗಿದ್ದಾಗ ನೀವು 13 ಕೋಟಿ ಓಕೆ, 2ನೇ ದಿನ 3ನೇ ದಿನ ನಾವು ಅಭಿಮಾನಿಗಳು ಸಿನಿಮಾವನ್ನು ಗೆಲ್ಲಿಸ್ತೀವಿ ಅಂತ ಅವರು ಪಣ ತೊಟ್ಟು ನಿಂತಹ ಸಂದರ್ಭದಲ್ಲಿ ಬಹುತೇಕವಾಗಿ ನನ್ನ ಪ್ರಕಾರ ಇಡೀ ಸಿನಿಮಾವನ್ನು ಹೊತ್ಕೊಂಡು ಮೆರೆಸಿದ್ದಾರೆ ಅಭಿಮಾನಿಗಳು ಅಂತ ನನಗನ್ನಿಸ್ತಾ ಇದೆ. ಹೀಗಿದ್ದಾಗ ಆಯಿತು, ನಾವೊಂದು ಲೆಕ್ಕಕ್ಕೆ ಬರೋಣ. ಇಡೀ ಕರ್ನಾಟಕದಲ್ಲಿ ಒಟ್ಟು 7 ಕೋಟಿ ಪ್ಲಸ್ ಜನಸಂಖ್ಯೆ, ಇನ್ನೂ ಜಾಸ್ತಿ ಇರ್ತಾರೆ.
ಜನಸಂಖ್ಯಾ ಜನಗಣತಿ ಸದ್ಯಕ್ಕೆ ಆಗಿಲ್ಲದೆ ಇರೋದ್ರಿಂದ ನಾವು 7 ಕೋಟಿ ಪ್ಲಸ್ ಅಂತ ಅಂದ್ಕೊಳ್ಳೋಣ. ಅದರಲ್ಲಿ ಒಂದು 2 ಕೋಟಿ ಜನ ದರ್ಶನ್ ಫ್ಯಾನ್ಸ್ ಇಲ್ವಾ? 2 ಕೋಟಿ ಜನ ನನ್ನ ಪ್ರಕಾರ. ಆ 2 ಕೋಟಿ ದರ್ಶನ್ ಫ್ಯಾನ್ಸಲ್ಲಿ ಕೆಲವರು ಹುಚ್ಚು ಅಭಿಮಾನಿಗಳು ಒಂದಷ್ಟು ಜನ ಇದ್ದಾರೆ, ಆಯಿತಾ? ಅದರಲ್ಲಿ 2 ಕೋಟಿಲಿ ನನ್ನ ಪ್ರಕಾರ 1 ಕೋಟಿ ಅಂತಲೇ ಇಟ್ಕೊಳ್ಳೋಣ. 1 ಕೋಟಿ ಜನ ಸಿನಿಮಾ ನೋಡಿದ್ದಾರೆ ಅಂತ ಇಟ್ಕೊಳ್ಳೋಣ ಥಿಯೇಟ್ರಲ್ಲಿ. ಸೊ 1 ಕೋಟಿ ಜನ ಸಿನಿಮಾ ನೋಡಿದಾಗ ಅಲ್ಲಿ ಒಬ್ಬರಿಗೆ ₹1 ಅಂದ್ರೆ ಅಲ್ಲೇ ಕಲೆಕ್ಷನ್ 1 ಆಯಿತು, ₹2 ಅಂದ್ರೆ ಅಲ್ಲೇ ಕಲೆಕ್ಷನ್ 2 ಕೋಟಿ ಆಯಿತು, ₹3 ಅಂದರೆ 3 ಕೋಟಿ ಆಯಿತು, ₹10 ಅಂದರೆ 10 ಕೋಟಿ ಆಯಿತು. ಇನ್ನು ₹100 ಅಂದರೆ ಆ್ಯಾವ್ರೇಜ್ ತೆಗೆದುಬಿಡೋಣ ನಾವು. ಆ್ಯಾವ್ರೇಜ್ ತೆಗೆದಾಗ ಸೊ ಕೆಲವೊಂದು ಥಿಯೇಟ್ರ್ಗಳಲ್ಲಿ, ಹಳ್ಳಿ ಥಿಯೇಟ್ರ್ಗಳಲ್ಲಿ ಈಗಲೂ ₹60 ₹70 ನಾನು ಟಿಕೆಟ್ ಪ್ರೈಸನ್ನು ನೋಡಿದ್ದೀನಿ. ಕೆಲವೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವೊಂದು ಟೆಂಟ್ಗಳಲ್ಲಿ ಈಗಲೂ ಇದೆ. ಕೆಲವೊಂದು ಟೆಂಟ್ಗಳು ಸುಮಾರು ಒಂದಷ್ಟು ತಾಲೂಕು ಲೆವೆಲ್ಲು, ಹೋಬಳಿ ಲೆವೆಲಲ್ಲೂ ಕೆಲವೊಂದು ಥಿಯೇಟ್ರ್ಗಳಿವೆ, ಅವೆಲ್ಲ ₹100 ಮೀರಿರಲ್ಲ. ಸೊ ಹಿಂಗಿದ್ದಾಗ ಒಂದು ಕಡೆ ₹500 ಟಿಕೆಟ್, ಒಂದು ಕಡೆ ₹100 ಟಿಕೆಟ್ ಅಂದಾಗ ಒಂದು ಆ್ಯಾವ್ರೇಜ್ ತೆಗೆಯೋಣ ನಾವು. ಒಂದು ಆ್ಯಾವ್ರೇಜ್ 100-500 ನಡುವೆ ಒಂದು 200 ಅಂತ ಇಟ್ಕೊಳ್ಳೋಣ. ಒಂದು ಟಿಕೆಟಿಗೆ ₹200 ಅಂತ ಆ್ಯಾವ್ರೇಜ್ ತೆಗೆದ್ರೂ ಕೂಡ ಹತ್ತತ್ರ 100 ಕೋಟಿ ದಾಟ್ಕೊಂಡು ಹೋಗ್ಬಿಡುತ್ತೆ ಕಲೆಕ್ಷನ್ನು, ಆಯಿತಾ? ಸೊ ಅದರಲ್ಲಿ 1 ಕೋಟಿ ಜನ ಸಿನಿಮಾ ನೋಡಿಲ್ವಾ? ಸೊ ನನ್ನ ಪ್ರಕಾರ 1 ಕೋಟಿ ಜನ ನೋಡಿಲ್ಲ ಅಂತ ಇಟ್ಕೊಳ್ಳಿ, 50 ಲಕ್ಷ ಜನ ನೋಡಿದ್ದಾರೆ ಅಂತ ಇಟ್ಕೊಳ್ಳೋಣ. 100% 50 ಲಕ್ಷ ಜನ ನೋಡಿರ್ತಾರೆ. ಸೊ ಅಲ್ಲಿ ಲೆಕ್ಕ ಹಾಕಿ ₹200 ಟಿಕೆಟು ಅಂತಂದರೆ ಆಯ್ತಲ್ಲ 100 ಕೋಟಿ. ಸೊ ನನ್ನ ಪ್ರಕಾರ 100 ಕೋಟಿ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಬಟ್ ಚಿತ್ರತಂಡ ಎಲ್ಲೂ ಕೂಡ ಅಧಿಕೃತವಾಗಿ ಬಿಟ್ಕೊಡ್ತಾ ಇಲ್ಲ. ಅಧಿಕೃತವಾಗಿ ಏನಾದರೂ ಬಿಟ್ಟುಕೊಟ್ರೆ ನನ್ನ ಪ್ರಕಾರ ಡೆವಿಲ್ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಹೇಳ್ಬೋದು. ಸೊ ನಾವೊಂದು ಅಂದಾಜು ಲೆಕ್ಕ, ಒಂದು ಬುಕ್ ಮೈ ಶೋ ಲೆಕ್ಕಾಚಾರವನ್ನು ಹಾಕೊಂಡಾಗ, ಒಂದಷ್ಟು ಲೋಕಲ್ ಥಿಯೇಟ್ರ್ಗಳ ಲೆಕ್ಕಾಚಾರವನ್ನು ನಾವು ಹಾಕೊಂಡಾಗ ಅದರ ಸೀಟ್ಗಳನ್ನು ನಾನು ಪ್ರತಿಯೊಂದನ್ನು ನಾನು ನಿಮಗೆ ಇಲ್ಲಿ ತೋರ್ಸೋಕ್ಕಾಗಲ್ಲ, ಬಟ್ ನಾನು ಕುತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ನಿಜವಾಗ್ಲೂ 100 crores ರೀಚ್ ಆಗಿರ್ಬೋದಾ ಅನ್ನೋ ಒಂದು ಅಂದಾಜಿನಲ್ಲಿ ಬಂದು ಕೂತ್ಕೊಂಡು ಒಂದು ವಿಡಿಯೋನ ಮಾಡಿದೆ. ಸೊ ಈ ಲೆಕ್ಕಾಚಾರವನ್ನು ನೋಡಿದಾಗ ನಾವು, ಅಂದರೆ ನಾನೇನು ಲೆಕ್ಕಾಚಾರ ಹೇಳೋದೇ ಗೊತ್ತಾ ನಿಮಗೆ, 1 ಕೋಟಿ ಅಭಿಮಾನಿಗಳು ಅಥವಾ 50 ಲಕ್ಷ ಅಭಿಮಾನಿಗಳು ಆವ್ರೇಜ್ ₹200 ಅಂತೆ ಸಿನಿಮಾವನ್ನು ಟಿಕೆಟ್ ಕೊಟ್ಟು, ಅದರ ದುಡ್ಡು ಕೊಟ್ಟು ನೋಡಿದರೆ 100% 100 crores ರೀಚ್ ಆಗಿರೋ ಸಾಧ್ಯತೆ ಖಂಡಿತ ಇದೆ. ಒಂದು ವೇಳೆ ನಮ್ಮ ಲೆಕ್ಕಾಚಾರ ಏನಾದರೂ ಉಲ್ಟಾ ಆಗಿದ್ದಲ್ಲಿ, ಅಷ್ಟೊಂದು ಜನ ನೋಡಿಲ್ಲ, ಜಸ್ಟ್ ಮೊದಲನೇ ದಿನ ಮಾತ್ರ ಅಂತಂದಾಗ, ಮೊದಲನೇ ದಿನ ಅದು ಮಾತ್ರ ಆಗಿದ್ದಿದ್ರೆ, ಅಥವಾ ಸಿನಿಮಾ ಬಗ್ಗೆ ನೆಗೆಟಿವ್ ಆಗಿ ಅಥವಾ ಸಿನಿಮಾ ಚೆನ್ನಾಗಿಲ್ಲ ಅಂತ ಒಂದಷ್ಟು ಏನು ರಿವ್ಯೂಗಳು ಆಚೆ ಕಡೆ ಬಂತು. ಸೊ ಈ ಹೊಡೆತದಿಂದ ಅಭಿಮಾನಿಗಳೇನಾದರೂ ಸಿನಿಮಾವನ್ನು ನೋಡದೆ ಜಸ್ಟ್ ಹೆಂಗೆ ಇದ್ರೂ ಪರವಾಗಿಲ್ಲ, ನಮಗೆ ನಾವು ನೋಡಲ್ಲ ಸಿನಿಮಾ, ಕೆಲವರು ನೋಡಿರಲ್ಲ, ಕೆಲವರಿಗೆ ಬೇಜಾರಾಗಿ ನೋಡಿರಲ್ಲ, ಎಲ್ಲ ಅಭಿಮಾನಿಗಳು ಒಂದೇ ಥರ ಇರಲ್ಲ. ಸೊ ಆ ರೀತಿ ಏನಾದ್ರು ನೋಡೋದೇ ಇದ್ದರೆ ನನ್ನ ಪ್ರಕಾರ 30 ಕೋಟಿ ಕೂಡ ದಾಟಿಲ್ಲ ಅಂತ ನನಗನ್ನಿಸ್ತಾ ಇದೆ. ಸೊ ಸ್ಯಾಟ್ನಿಲ್ಕ್ ವರದಿ ಪ್ರಕಾರ 30 ಕೋಟಿ, ಹತ್ತತ್ರ 30 ಕೋಟಿನೂ ತೋರಿಸ್ತಾ ಇಲ್ಲ ಅವರು ಆ ವರದಿ ಪ್ರಕಾರ. ಬಟ್ ಅವರು ಜೆನ್ಯೂನ್ ಆಗಿ ವರದಿ ಮಾಡ್ತಾರೆ, ಎಲ್ಲ ಸಿನಿಮಾಗಳ ವರದಿಯನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಅವರು ಮಾಡಿರುವಂಥ ಒಂದಷ್ಟು ವರದಿಗಳನ್ನು ನಾವು ತಾಳೆ ಹಾಕಿ ನೋಡಿದಾಗ, ಯಾರೆಲ್ಲ ಅಧಿಕೃತವಾಗಿ ಪ್ರೊಡ್ಯೂಸರ್ಸ್ಗಳು ಕಲೆಕ್ಷನ್ನ ರಿಲೀವ್ ಮಾಡ್ತಾರಲ್ಲ, ಅವರು ಸ್ಯಾಟ್ನಿಲ್ಕ್ ವರದಿ ಮತ್ತು ಅಧಿಕೃತವಾಗಿ ರಿಲೀಸ್ ಮಾಡೋದು ಎರಡೂ ಕೂಡ ನಿಯರ್ ಇರುತ್ತೆ. ಅಂದರೆ ಏನು ಒಂದು 2 ಲಕ್ಷ 3 ಲಕ್ಷ ಹೆಚ್ಚು ಕಮ್ಮಿ ಆಗಿರುತ್ತೆ, ಪಕ್ಕ ಇರುತ್ತೆ. ಸೊ ಹಾಗಿದ್ದಾಗ ಸೊ ಇಲ್ಲಿ ಅವರ ಪ್ರಕಾರ 30 ಕೋಟಿ ದಾಟಿಲ್ಲ. ಬಟ್ ನಮ್ಮ ಲೆಕ್ಕಾಚಾರದ ಪ್ರಕಾರ ಅದು ನೋಡಿ, ಮ್ಯಾಂಗೋ ಕನ್ನಡ ಅಂತವರೆಲ್ಲ ಹಾಗೆ 100 crores ಪ್ಲಸ್ ಅದು ಅಫಿಷಿಯಲ್ ಎಡಿಟಿಂಗ್ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಅದ್ರ ಪ್ರಕಾರ ಅದು ಇರ್ಬೋದಂತ ನಾವೇನಾದರೂ ಕ್ಯಾಲ್ಕುಲೇಷನ್, ಅದು ಫೇಕಾ ಅಥವಾ ನಿಜಾನ ಅಂತ ನಾವು ಒಂದು ಕ್ಯಾಲ್ಕುಲೇಟ್ ಮಾಡಿದಾಗ 100% 100 crores ನಿಯರ್ ಆಗಿ ಡೆವಿಲ್ ಹೋಗಿದೆ. ಚಿತ್ರತಂಡ ಅಧಿಕೃತವಾಗಿ ಘೋಷಣೆ ಮಾಡೋದು ಡೌಟು. ಯಾವ ಚಿತ್ರತಂಡವೂ ಕೂಡ ಅಧಿಕೃತವಾಗಿ ಘೋಷಣೆ ಮಾಡಲ್ಲ, ಕೆಲವು ಪ್ರೊಡ್ಯೂಸರ್ಸ್ ಮಾತ್ರ ಮಾಡ್ತಾರೆ. ಉದಾಹರಣೆಗೆ ಹೊಂಬಾಳೆ ಅವ್ರು ಮಾಡ್ತಾರೆ, ಯಾಕಂದರೆ ಅವರು ಟ್ಯಾಕ್ಸ್ ಅನ್ನೋ ವಿಚಾರಕ್ಕೆ ಅವ್ರು ಯಾವತ್ತೂ ಹಿಂದೆ ಉಳ್ಕೊಳ್ಳೋದಿಲ್ಲ, ಅಥವಾ ಟ್ಯಾಕ್ಸ್ ಕಟ್ಟೋ ಭಯ ಅಂತ ಅವ್ರು ಉಳಿಸ್ಕೊಳ್ಳೋದಿಲ್ಲ. ಅವರು ಟ್ಯಾಕ್ಸ್ ಕಟ್ತಾರೆ, ಅವರು ಓಪನ್ ಆಗಿ ಹೇಳ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಇನ್ನು ಕೆಲವರು ಹೇಳಿದ್ದಾರೆ ಅವರು ಕೂಡ ಸುಳ್ಳು ಹೇಳ್ತಾರೆ ಅಂತ, ಗೊತ್ತಿಲ್ಲ ನಮಗೆ. ಯಾವತ್ತು ಜಾಸ್ತಿ ಹೇಳ್ತಾರೆ ಹೊರತು ಸುಳ್ಳನ್ನ ಕಡಿಮೆ ಹೇಳ್ತಾರೆ ಹೊರತು ಸುಳ್ಳನ್ನ ಜಾಸ್ತಿ ಹೇಳಲ್ಲ. ಜಾಸ್ತಿ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗುತ್ತೆ, ನಿಮಗೆ ಗೊತ್ತಿರುವಂಥ ವಿಚಾರ. ಸೊ ನನ್ನ ಪ್ರಕಾರ ಅವರೇನು ಸುಳ್ಳು ಹೇಳಿಲ್ಲ ಅನಿಸುತ್ತೆ, ಹೊಂಬಾಳೆ ಅವರು ಸತ್ಯನೇ ಹೇಳ್ತಿರ್ತಾರೆ ಅನಿಸುತ್ತೆ KGF ವಿಚಾರಕ್ಕೆಲ್ಲ ಬಂದಾಗ. ಸೊ ನೋಡೋಣ ಕಲೆಕ್ಷನ್ ವೈಸ್ ಏನಾಗಿದೆ, ಅಧಿಕೃತವಾಗಿ ಏನಾದರೂ ಘೋಷಣೆ ಮಾಡಿದ್ರೆ ನಾನು ನಿಮ್ಗೆ ಅದರ ಮಾಹಿತಿನೂ ಕೂಡ ಕೊಡ್ತೀನಿ. ನನ್ನ ಪ್ರಕಾರ 100 crores ಹತ್ತತ್ರ ಹೋಗಿದೆ ಅಂತ. ಸ್ಯಾಟ್ನಿಲ್ಕ್ ವರದಿ ಪ್ರಕಾರ 30 ಕೋಟಿನೂ ದಾಟಿಲ್ಲ ಅಂತ. ನಿಮ್ಗೆ ಏನು ಅನಿಸ್ತಿದೆ? ನೀವೆಲ್ಲರೂ ಇದ್ರ ಬಗ್ಗೆ ವರದಿ ನೋಡಿದ್ದೀರಾ ಅಥವಾ ನೀವೇನಾದರೂ ಒಂದು ಕ್ಯಾಲ್ಕುಲೇಟ್ ಮಾಡಿದ್ದೀರಾ? ನಿಮ್ಗೆ ಏನು ಅನಿಸ್ತದೆ? ನೀವು ಕೂಡ ಈ ಒಂದು ಕಮೆಂಟನ್ನು ಮಾಡ್ಬೋದು. ಮಾರ್ಕ್ ಮತ್ತು 45 ಕಲೆಕ್ಷನ್ ಏನಾಯಿತು, ಎಲ್ಲಿವರೆಗೂ ಬಂತು, ಅದರ ವಿಡಿಯೋ ಜೊತೆಗೆ ಬರ್ತೀನಿ. ಸೊ ಅಲ್ಲಿವರೆಗೂ ಯಾರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.